ಆಮೇಲೆ ಕೇರಳ ನಾಯಕರ ಒತ್ತಡಕ್ಕೇನಾದರೂ ಸಿದ್ದು ಸರ್ಕಾರ ಮಣಿತಾ ಅನ್ನುವಂಥ ಪ್ರಶ್ನೆ, ಅದು ಈ ಒತ್ತುವರಿ ತೆರವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕೆ ಈ ಪ್ರಶ್ನೆ ಅಂತಂದ್ರೆ, ಒತ್ತುವರಿ ಅಂತ ಹೇಳಿದ್ದು ಸರ್ಕಾರ, ಮನೆಯನ್ನ ಕೊಟ್ಟಿದ್ದು ಸರ್ಕಾರ. ಕೋಗಿಲು ಲೇಔಟ್ ನಿರಾಶ್ರಿತರಿಗೆ ಮನೆ ಭಾಗ್ಯವನ್ನು ಕಲ್ಪಿಸಿಕೊಟ್ಟಿದ್ದು ಸರ್ಕಾರ. ರಾಜೀವ್ ಗಾಂಧಿ ವಸತಿ ಯೋಜನೆ ಮನೆ ನೀಡೋದಕ್ಕೆ ನಿರ್ಧಾರ ಮಾಡಿದ್ದು ಸರ್ಕಾರ. ಸರ್ವೆ ನಡೆಸಿ ಅರ್ಹರಿಗೆ ಅಧಿಕಾರಿಗಳಿಗ ಮನೆ ಕೊಡ್ತಾರಂತೆ. ಕೇರಳ ನಾಯಕರು ಒತ್ತಡ ಮಾಡಿದ್ರಲ್ಲ, ಅದಕ್ಕೇನಾದರೂ ಈ ಸ್ಟೆಪ್ಪ ಅಂತ ಒತ್ತಡ ಹಾಕಿದ್ದು ಕೇರಳ ಸರ್ಕಾರ. ಅವ್ರು ಹೇಳ್ದಂಗೆ ಮಾಡಿದ್ದು ಅಥವಾ ಕುಣಿದಿದ್ದು ನಮ್ಮ ಸರ್ಕಾರನಾ ಹೀಗನ್ನೋ ಪ್ರಶ್ನೆ ಇದೆ. ಅವ್ರು ಹೇಳಿದ ತಕ್ಷಣ ಇವ್ರು ಕೇಳಿಬಿಟ್ರು. 20 ವರ್ಷದಿಂದ ಇದ್ದಾರೆ ಅಂತ ಯಾರೋ ಹೇಳ್ತಾ ಇದ್ರು. ಬಂದಿರೋದು ನೋಡಿದ್ರೆ 2019ರಿಂದ. ಈಗ ಇವ್ರಿಗೆ ಮಾಡಿಕೊಡ್ತೀರಿ ಅಂದರೆ ಅದಕ್ಕೂ ಮುಂಚಿತವಾಗಿ 2015ರಿಂದಲೂ ಒಂದಷ್ಟು ಏರಿಯಾಗಳಲ್ಲಿ ಇದ್ದಾರೆ. ಅವ್ರದ್ದು ನೀವು ಒತ್ತುವರಿ ತೆರವು ಮಾಡೋದಕ್ಕೆ ಮುಂದಾಗಿದ್ರಿ. ಈಗ ಅವ್ರಿಗೂ ಮನೆ ಕಟ್ಕೊಡ್ತೀರಾ ಕೇಳ್ತಾ ಇದ್ದಾರೆ ಬೇರೆಯವರು. ಅಧಿಕಾರಿಗಳಿಗೆ ಮೊದಲೇ ಅಕ್ರಮ ವಾಸ ಅಂತ ಇದು ಗೊತ್ತಿರಲಿಲ್ವಾ? ಹೆಂಗೆ ಸಾಧ್ಯ ಆಗುತ್ತೆ ಇದು? ಪವರ್ ಕನೆಕ್ಷನ್ ಕೊಡೋದು ಹೆಂಗೆ ಸಾಧ್ಯ ಆಗುತ್ತೆ? ನೀರು ಕನೆಕ್ಷನ್ ಬಂದಿದ್ದು ಹೆಂಗೆ? ಇವಾಗ ಮೊದಲೇ ಯಾಕೆ ಅಧಿಕಾರಿಗಳು ಎಚ್ಚೆತ್ಕೊಂಡಿಲ್ಲ? 2 ವರ್ಷದ ಹಿಂದೆಯಷ್ಟೇ ಬಂದು ನೆಲೆಸಿರೋದು ಮಾಹಿತಿ ಇದೆ. ಈಗ ವಸತಿ ಭಾಗ್ಯ ಕಲ್ಪಿಸೋದಕ್ಕೆ ಸರ್ಕಾರ ಮುಂದಾಗಿದೆ. ಯಾರು ತಪ್ಪಿದು? ಸರ್ಕಾರ ಏನು ಹೇಳುತ್ತಿದ್ದಕ್ಕೆ? ಏನೂ ಹೇಳೋದಿಲ್ಲ. ಅಕಸ್ಮಾತ್ ಕೇಳೋದಕ್ಕೆ ಅಥವಾ ಹೈಪ್ ಕ್ರಿಯೇಟ್ ಆಯಿತು ಅಂತಂದರೆ ಅದನ್ನು ಬೇರೆ ಕಡೆ ಡೈವರ್ಟ್ ಮಾಡುವಂಥ ಕೆಲಸಗಳು ಸರ್ಕಾರ ಈ ಹಿಂದಿನಿಂದಲೂ ಮಾಡ್ಕೊಂಡು ಬಂದಿದೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಆನಂದ್ ನಂದುಗುಡಿ ಲೈವ್ನಲ್ಲಿ. ಆನಂದ್, 2 ವರ್ಷದಿಂದ ಇದ್ದಾರೆ ಅಲ್ಲಿ ಅನ್ನೋಂಥದ್ದು. ಕೇರಳ ಸರ್ಕಾರ ಒತ್ತಡ ಮಾಡಿದ್ರು ಅನ್ನೋ ಕಾರಣಕ್ಕೆ ಈ ಎಲ್ಲ ಭಾಗ್ಯವನ್ನು ಕಲ್ಪಿಸ್ಕೊಡ್ತಾ ಸರ್ಕಾರ ಅಂತ. ಇದು ಯಾರು ತಪ್ಪು ಬರುತ್ತೆ? ಅಧಿಕಾರಿಗಳ ತಪ್ಪಾಗುತ್ತಾ ಅಥವಾ ಏನು ತಪ್ಪಾಗುತ್ತೆ? ಇದರ ಜೊತೆಗೆ ಬೇರೆ ಏರಿಯಾದಲ್ಲೂ ಒಂದಷ್ಟು ಜನ 5-6 ವರ್ಷದಿಂದ ಇದ್ದಾರೆ. ಅವ್ರ ಮನೆಗಳಿಗೆ ಒತ್ತುವರಿ ತೆರವು ಮಾಡಿದಿರಿ, ಅವ್ರಿಗೂ ಮಾಡ್ಕೊಡ್ತೀರಾ ಹಂಗಾದ್ರೆ ಹಿಂಗೆ ಅಂತ? ಖಂಡಿತವಾಗ್ಲೂ ಶರತ್, ಇಂಥದ್ದೊಂದು ಪ್ರಶ್ನೆ ಸಾಮಾನ್ಯವಾಗಿ ಉದ್ಭವ ಆಗುತ್ತೆ. ಯಾಕಂದ್ರೆ ಬೇರೆಯವರ ವಿಚಾರದಲ್ಲಿ ಸರ್ಕಾರ ಅವರಿಗೆ ಸೂರನ್ನ ಕಲ್ಪಿಸ್ತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗೋದಿಲ್ಲ. ಆದ್ರೆ ಮುಸಲ್ಮಾನರು ಅಂತ ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಸರ್ಕಾರ ವೋಟ್ ಬ್ಯಾಂಕ್ ಉದ್ದೇಶದಿಂದ ಅವ್ರಿಗೆ ಎಲ್ಲ ರೀತಿಯ ಒಂದು ವ್ಯವಸ್ಥೆಯನ್ನ ಮಾಡಿಕೊಡುತ್ತೆ ಅನ್ನೊಂದು ಅಪವಾದಗಳು ಈಗ ಕಾಂಗ್ರೆಸ್ ಸರ್ಕಾರದ ಮೇಲೆ ಬಂದಿರತಕ್ಕಂಥದ್ದು. ಅದರಲ್ಲೂ ಕೂಡ ಮುಂದಿನ ಕೇರಳ ಒಂದು ಎಲೆಕ್ಷನ್, ವಿಧಾನಸಭೆ ಎಲೆಕ್ಷನ್ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಕೇರಳದ ಸಿಎಂ ಮತ್ತೆ ಅವರ ಎಂಪಿಗಳು ಇಲ್ಲಿ ಬಂದು ದೊಡ್ಡ ಒಂದು ಹೈಡ್ರಾಮಾವನ್ನ ಕ್ರಿಯೇಟ್ ಮಾಡಿದ್ರು. ಅದಕ್ಕೆ ಕೆ.ಸಿ. ವೇಣುಗೋಪಾಲ್ ಅವರು ಕೂಡ ಸರ್ಕಾರಕ್ಕೆ ಒಂದು ಸಲಹೆಯನ್ನ ಕೊಟ್ಟಿದ್ರು. ಅದರಂತೆ ಸಿಎಂ ಡಿಸಿಎಂ ಇಬ್ರು ಕೂಡ ಅವ್ರಿಗೆ ಈಗ ಸೂರನ್ನ ಕಲ್ಪಿಸೋದಕ್ಕೆ ಮತ್ತೆ ಹೊಸ ಮನೆಗಳನ್ನ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಮನೆಗಳನ್ನ ಕೊಡೋದಕ್ಕೆ ಮುಂದಾಗಿರ್ತಕ್ಕಂಥದ್ದು. ಇಲ್ಲಿ ಪ್ರಮುಖವಾಗಿ ಅಲ್ಲಿ ಅವ್ರಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಅಕ್ರಮವಾಸಿಗಳು. ಬಾಂಗ್ಲಾದಿಂದ ಕೆಲವರು ಬಂದಂತವರು ಕೂಡ ಇದ್ದಾರೆ. ಅವ್ರಿಗೆ ವೋಟರ್ ಐಡಿ ಮತ್ತೆ ಆಧಾರ್ ಕಾರ್ಡ್ಗಳನ್ನು ಕೂಡ ಒದಗಿಸಿಕೊಡಲಾಗಿದೆ ಅನ್ನೋ ಒಂದು ಗಂಭೀರ ಆರೋಪವನ್ನ ಬಿಜೆಪಿ ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು. ಇಂಥ ಒಂದು ಅಕ್ರಮವಾಸಿಗಳಿಗೆ, ಇಂಥ ಒಂದು ಒತ್ತುವರಿದಾರರಿಗೆ ಅಲ್ಲಿ ಮನೆಗಳನ್ನ ನಿರ್ಮಾಣ ಮಾಡ್ಕೊಳ್ಳೋದಕ್ಕೆ ಅಥವಾ ಅವ್ರಿಗೆ ಬೇರೆ ಪರ್ಯಾಯವಾದಂತಹ ಒಂದು ಪುನರ್ವಸತಿ ಹೇಗೆ ಕಲ್ಪಿಸಿಕೊಡೋದಕ್ಕೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆನೂ ಕೂಡ ಇಲ್ಲಿ ಉದ್ಭವ ಆಗುತ್ತೆ. ಮೇಲ್ನೋಟಕ್ಕೆ ಇದು ವೋಟ್ ಬ್ಯಾಂಕ್ ರಾಜಕಾರಣ ಅಂತಾನೂ ಕೂಡ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥದ್ದು. ಯಾಕಂದ್ರೆ ನಾನು ಈಗಾಗಲೇ ಹೇಳಿದಂತೆ ಮುಂದೆ ಕೇರಳದಲ್ಲಿ ವಿಧಾನಸಭೆ ಎಲೆಕ್ಷನ್ ಬರ್ತಾ ಇದೆ. ಈ ಸಂದರ್ಭದಲ್ಲಿ ಕೆ.ಸಿ. ವೇಣುಗೋಪಾಲ್ ಅವರು ಅಲ್ಲಿ ಮುಖ್ಯಮಂತ್ರಿ ಅಭ್ಯರ್ಥಿಗಳಾಗಿರ್ತಕ್ಕಂಥವ್ರು. ಇಲ್ಲಿ ಏನಾದರೂ ಅಲ್ಪಸಂಖ್ಯಾತರಿಗೆ ಧಕ್ಕೆ ಆದಂತ ಒಂದು ಸಂದರ್ಭದಲ್ಲಿ ಏನಾದರೂ ಧ್ವನಿ ಎತ್ತಿಲ್ಲ ಅಂದ್ರೆ ಕೇರಳ ವಿಧಾನಸಭಾ ಎಲೆಕ್ಷನ್ ಮೇಲೆ ಎಫೆಕ್ಟ್ ಬೀಳುತ್ತೆ ಅನ್ನೋ ಒಂದು ಆತಂಕನೂ ಕೂಡ ಕಾಂಗ್ರೆಸ್ ನಾಯಕರಿಗೆ ಇರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ಕೆ.ಸಿ. ವೇಣುಗೋಪಾಲ್ ಕೊಟ್ಟಂತ ಒಂದೇ ಒಂದು ಸೂಚನೆಗೆ ಇಡೀ ಒಂದು ಸರ್ಕಾರ ಹೋಗಟ್ಟಿ ಅಲ್ಲಿರ್ತಕ್ಕಂಥ ಅಲ್ಪಸಂಖ್ಯಾತರಿಗೆ ಪುನರ್ವಸತಿಯನ್ನ ಕಲ್ಪಿಸತಕ್ಕಂಥ ಒಂದು ಕೆಲಸವನ್ನ ಈಗ ರಾಜ್ಯ ಸರ್ಕಾರ ಮಾಡ್ತಾ ಇರ್ತಕ್ಕಂಥದ್ದು. ಮೇಲ್ನೋಟಕ್ಕೆ ಅಲ್ಲಿ ಒತ್ತುವರಿ ಜಾಗ ಆಗಿದೆ, ಅಲ್ಲಿ ಅಕ್ರಮವಾಸಿಗಳು ಅಲ್ಲಿ ಕಸ ಡಂಪ್ ಮಾಡ್ತಕ್ಕಂಥ ಜಾಗವನ್ನ ಒತ್ತುವರಿ ಮಾಡಿದ್ದಾರೆ ಅಂತ ಇದೇ ಅಧಿಕಾರಿಗಳು, ಡಿಸಿಎಂ ಡಿ.ಕೆ. ಶಿವಕುಮಾರ್ ಅವರು ಎಲ್ಲರೂ ಕೂಡ ಹೇಳ್ತಾರೆ. ಈಗಿದ್ರೂ ಕೂಡ ಒತ್ತುವರಿದಾರರಿಗೆ ಹೇಗೆ ಇವರು ಬೇರೆ ರೀತಿಯ ಒಂದು ಆಶ್ರಯನ ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆಗಳು ಕೂಡ ಇಲ್ಲಿ ಉದ್ಭವ ಆಗ್ತಾ ಇರ್ತಕ್ಕಂಥದ್ದು. ಒಟ್ಟಿನಲ್ಲಿ ತಮ್ಮ ವೋಟ್ ಬ್ಯಾಂಕ್ಗೋಸ್ಕರ ಈಗ ಹಾಗೆ ಕೇರಳ ಒಂದು ವಿಧಾನಸಭೆ ಎಲೆಕ್ಷನ್ ಮೇಲೆ ಎಫೆಕ್ಟ್ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿಯ ಒಂದು ಕ್ರಮವನ್ನ ರಾಜ್ಯ ಸರ್ಕಾರ ಕೈಗೊಳ್ತಾ ಇದೆ ಅನ್ನೋ ಆಪಾದನೆ ಈಗ ಕೇಳಿ ಬರ್ತಾ ಇರ್ತಕ್ಕಂಥದ್ದು. ಶರತ್, ಓಕೆ, ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗಾಗಿ.